ಸುರೇಶ್ ನನ್ನ ಬಗ್ಗೆ ನಾನು ಪರವಾಗಿ ಮಾತಾಡ್ತೀನಿ, ವಿರುದ್ಧವಾಗಿ ಮಾತಾಡೋದು. ನಾನು ಹೇಳ್ತಾ ಇರೋದು ಯಾಕೆ ಇಷ್ಟು ಬಯಸ್ತಿದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಸಭಾಧ್ಯಕ್ಷ. ಅವ್ರು ಮಾತಾಡ ಪತ್ರಕರ್ತರು ಕೂಡ ನೆಮ್ಮದಿಯಾಗಿರಕ್ಕಾಗಲ್ಲ, ಅದಕ್ಕೋಸ್ಕರ ಸಭಾಧ್ಯಕ್ಷರೇ ನಿಮ್ಮ ವಿರುದ್ಧ ಮಾತಾಡುವಾಗ ಎಲ್ಲರಿಗೂ ಕಟ್ಟಾಕ್ಲಿಕ್ಕೆ ಹೋಗ್ತೀರಾ ನೀವು? ಯಾಕೆ ಇಷ್ಟ ನಿಮ್ಮ ವಿರುದ್ಧ ಮಾತಾಡುವಾಗ ಎಲ್ಲರಿಗೂ ಕಟ್ಟಾಕ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುರೇಶ್ ಸುಮ್ನೇರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಈ ಬೆಂಕಿ ಹಾಕಕ್ ಹೊರಟೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡ್ ಆಗವ್ರೆ. ಅವ್ರ ಯಾಕೆ 5 ಜನ ಅವ್ರ 5 ಜನ ಯಾಕೆ ನೆಮ್ಮದಿಯಾಗಿದ್ದಾರೆ? ನಿಮ್ಗೆ ಭಯ ಇಲ್ಲ ಸಭಾಧ್ಯಕ್ಷ? ಅವ್ರು ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಈ ಬೇಡ ಸಭಾಧ್ಯಕ್ಷರೇ ಎದುರಲ್ಲ. ಕರಾವಳಿಗೆ 5 ಜನ ಹಾಕಿದ್ದು ಇಲ್ಲ, ಕುತ್ಕೊಳ್ಳಿಕ್ಕಾಗಲ್ಲ. ನೀವು ಕರಾವಳಿಯಲ್ಲ ಹಿಂದೂ ಸಮಾಜ ಹೌದು ಕರಾವಳಿ ಯಾರು ಇಲ್ಲಿ ನೀ ಎದುರು ಬರ್ಬೇಡಪ್ಪ. ನಾವು ಉತ್ತರ ಕೊಡಿ, ಪಾಸ್ ಮಾಡ್ತೇನೆ. ಈಗ ನನಗೆ ಅವರು ನನಗೆ ಮಾತಾಡ್ತಾನೆ ಮಾತಾಡಿದ್ರು ಸುಮ್ಮನೆ ಏನ್ ಮಾಡ್ತಾ ಇರ್ತಾರೆ. ಹೇಳಿದ್ದೇನೆ ಆಗ್ಲೇಬೇಕು. ಸುರೇಶ್ ಅವರೇ ಮಾನ್ಯರು ಯಾಕೆ ಸುಮ್ಮನೆ ಮಾತಾಡ್ತಾರೆ? ತಂದ್ರೆ ಕುಂಬಳಕಾಯಿ ಅಧ್ಯಕ್ಷರೇ ಸುರೇಶ್ ಕರಾವಳಿ ಬಗ್ಗೆ ಮಾತಾಡಿದ್ರು. ಸುರೇಶ್ ಇಲ್ಲ ಸಭಾಧ್ಯಕ್ಷ ಹಿಂದೂ ಸಮಾಜ ನಾನು ಹೇಳಿದ್ದು ನಾನು ಹಾಕ್ತೀನಿ ಮಾತಾಡಿ ಕೊಟ್ಟರು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಆಯ್ತು ಅಶೋಕ್ ಖಂಡ್ರೆ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ ನೀವು ಕುತ್ಕೊಂತ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ ನಿಮ್ಗಿಲ್ಲ ಕರಾವಳಿಯರಾಗಿ ನಿಮ್ಗಿಲ್ಲ ಅಧಿಕಾರ. ನಾನು ಕುತ್ಕೊತೀನಿ ಅಧ್ಯಕ್ಷರೇ. ಏನೇನೋ ಅರ್ಥ ಮಾಡಬೇಡ ಅಧ್ಯಕ್ಷರೇ.
ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದ್ವೇಷ ಇದೆ. ಒಬ್ಬ ಸಚಿವ ನಿಮ್ಮ ರಕ್ತ ದ್ವೇಷ ಇಲ್ವಾ? ಅದಕ್ಕೆ ಈ ರೀತಿ ಮಾಡ್ತಾರೆ. ಯಾಕೆ ಇಷ್ಟು ಭಯ? ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ನಾನೇನ್ ಹೇಳಿದೆ? ಕರಾವಳಿಗೆ ಬೆಂಕಿ ಹಾಕ್ತಾರೆ ಯಾರು ಅಂತ ಕೇಳಿರ್ಲಿಲ್ಲ. ಕರಾವಳಿ ಬೆಂಕಿ ಬಿದ್ದಿದೆ. ಯಾಕೆ ಮಾತಾಡ್ತೀರಿ? ಕರಾವಳಿ ಬಗ್ಗೆ ಮಾತಾಡಕ್ಕೆ ಬಿಡಲ್ಲ ಈ ತರ ಮಾಡಿದ್ರೆ ಹೆಂಗೆ? ಈ ತರ ನಮ್ಮ ಮೇಲೆ ಬಲಾತ್ಕಾರ ಮಾಡಿದ್ರೆ ಹೆಂಗೆ? ನಾಗೇಂದ್ರ ಅವರೇ ಕರಾವಳಿ ಬಗ್ಗೆ ಅಧ್ಯಕ್ಷ ನೀವು ಆ ಪೀಠದಲ್ಲಿ ಕೂತ್ಕೊಳ್ತೀರಿ. ಕರಾವಳಿ ಆಯ್ತಪ್ಪ, 1 2 3 4 5 ಎದ್ದಿತ್ಕತ್ತೀರ. ಕರಾವಳಿ ಬಗ್ಗೆ ನನ್ನ ಪ್ರಶ್ನೆ ಇರ್ತಕ್ಕಂಥ ಭಾಷಣ ಇದರಿಂದ ನೋಡಿ, ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಎಲ್ಲ ಕಿವಿಗೆ ಏರ್ಫೋನ್ ಹಾಕಿ, ಕೇರ್ಗೆ ಏರ್ಫೋನ್ ಹಾಕಿ. ಅಧ್ಯಕ್ಷ ಅವರು ಮಾತಾ ಕೇಳ್ತಾರೆ ಎಲ್ಲ. ಕರಾವಳಿ ಬಗ್ಗೆ ಮಾತಾಡಿ. ಕರಾವಳಿಗೆ ಅಪಮಾನ ಮಾಡಿದ್ದೆ ನಾವು. ನಾನು ಒಮ್ಮೆ ಉತ್ತರ ಕೊಟ್ಟರೆ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕರಾವಳಿ ವಿಚಾರವಾಗಿ ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನ ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನ್ ಚರ್ಚೆ ನಿಮ್ದು? ಏನ್ ಆಯ್ತು, ಪರೇಶ್ ಮಿಶ್ರಾ ವಿಚಾರದಲ್ಲಿ ಬೆಂಕಿ ಅನಾವಶ್ಯವಾಗಿ ಬೆಂಕಿ ಹಚ್ಕೊಂಡವರು ಬಿಜೆಪಿ ಅವರು. ಗೃಹ ಸಚಿವರು ಈಗಾಗಲೇ ಗೃಹ ಸಚಿವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷ, ಇವತ್ತು ಗೃಹ ಸಚಿವರೇ ಒಂದ್ ನಿಮಿಷ ದಯಮಾಡಿ. ನಿಮಿಷ ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಒಪ್ಪಿಗೆ ದೊರೆತಿದೆ. 8 ರಿಂದ 12 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾದವು. ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ದ್ವೇಷ ಅಂಗೀಕರಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಈಗ ಸಮಯ 2 ಗಂಟೆ ಆಗಿದೆ. ಸದನವನ್ನು 3 ಗಂಟೆ ಪ್ರಾರಂಭಿಸಲಾಗುವುದು.